ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಇರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಲಿಂಗ ಮಹಾಕೂಟೇಶ್ವರ. ಆ ಮಹಾಕೂಟಲ್ಲಿರೋ ಲಿಂಗವನ್ನು ನೀವು ಇವತ್ತಿಗೂ ಯಾರಾದರೂ ಬಾದಾಮಿ ಬನಶಂಕರಿಯಿಂದ ಮಹಾಕೂಟಕ್ಕೆ ಹೋದರೆ ಇಡೀ 5 ಲಿಂಗಗಳಿಗೂ ಶ್ರೇಷ್ಠವಾದ 12 ಲಿಂಗಕ್ಕಿಂತ ಶ್ರೇಷ್ಠ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಈ ಟಿ ವಿ ನೋಡ್ತಾ ಇದ್ದಾರೆ, ಗ್ಯಾರಂಟಿ ಟಿ ವಿ ಮುಖಾಂತರ ನಿಮ್ಗೆ ಅದನ್ನೇ ಹೇಳೋದೇನೆಂದರೆ 12 ಜ್ಯೋತಿರ್ಲಿಂಗ ನೋಡಿದ್ರ, 6 ಜ್ಯೋತಿರ್ಲಿಂಗ ಎಲ್ಲನೂ ದೊಡ್ಡ ದೊಡ್ಡ ಕಾರಿಡಾರ್ ಮಾಡಿದ್ರ, 5 ಲಿಂಗಗಳು ದರ್ಶನವನ್ನು ಮಾಡಿದ್ರ. ಆದರೆ ಕೊನೆಯ ಲಿಂಗ ಯಾವುದಾದ್ರು ಕರ್ನಾಟಕದ ಲಿಂಗವೇ ಇಲ್ವಾ ನೀವು ಅನ್ಕೋಬೋದು. ಇಡೀ ಜಗತ್ತಲ್ಲಿ ಮಹಾಕೂಟೇಶ್ವರ ಅಂತ ಬಾಗಲಕೋಟೆಯಲ್ಲಿರ್ತಕ್ಕಂಥ ಲಿಂಗವನ್ನು ಯಾರು ದರ್ಶನ ಮಾಡ್ತಾರೆ? 300 ಮುಕ್ಕೋಟಿ ದೇವತೆಗಳು. ಇವತ್ತು ಈಶ್ವರ ಪ್ರತ್ಯಕ್ಷವಾಗಿ ಕೈಲಾಸವನ್ನು ಬಿಟ್ಟರೆ ಬಾಗಲಕೋಟೆಯಲ್ಲಿದ್ದೇನೆ. ಯಾಕೆಂದರೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ಹೀಗೆ ನಿಂತರೆ ಒಂದು ಅವನ ಕೆಳಗೆ ಬರೋ ನೀರು, ಎರಡನೇದು ಪಾರ್ವತಿ ಕೆಳಗೆ ಬರೋ ನದಿ, ಮೂರನೇ ನದಿ ಗಣಪತಿ ಕೆಳಗೆ, 3 ನದಿ ಕೇಳಿರೋ ಮಹಾಕೂಟೇಶ್ವರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವರಾತ್ರಿ ದಿವಸ ನೀವೆಲ್ಲ ಅದನ್ನು ದರ್ಶನ ಮಾಡಬೇಕು ಅಂದರೆ ಅಂಥ ಒಂದು ಮಹಾಕ್ಷೇತ್ರ 3000 ಎಕರೆಯಲ್ಲಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆಗೆ ಪಾಂಡವರು ಕೊನೆಯ ದರ್ಶನವನ್ನು ಮಾಡೋದು ಮಹಾಕೂಟೇಶ್ವರ. ಅದಕ್ಕೆ ಬನಶಂಕರಿ ದೂರದಲ್ಲಿ ಕೂತಿದ್ದಾಳೆ. 4 ಪಂಚಾಯತ ಪೀಠ ಅಂತೀವಿ ಬಗ್ಗೆ ಆ ಭವ್ಯ. ಏನಂದರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಈಶ್ವರನಿಟ್ಟರೆ ಪಂಚಾಯತನ ಅಂತ ಹೇಳ್ತೀವಿ, ಒಂದು ಕಡೆ ಜಗದೀಶ್ ಶಕ್ತಿಪೀಠ. ಆ ಶಕ್ತಿಪೀಠ ಅಂದರೆ ಬನಶಂಕರಿ, ಬಾದಾಮಿ ಬನಶಂಕರಿ. ಗಣಪತಿ ಬೆಟ್ಟದ ಮೇಲೆ ಗಣಪತಿ ಕೂತಿದ್ದಾರೆ. ಯಾಕೆ? ಈ ಬಾದಾಮಿ ಈ ಮಹಾಕೂಟೇಶ್ವರನಿಗೆ ಪಕ್ಕದಲ್ಲಿ ಗಣಪತಿ ಇದ್ದಾನೆ. ಹಿಂದ್ಗಡೆ ನಾರಾಯಣ, ಆ ನಾರಾಯಣಗಿರಿ ಅಂತ ಒಂದು ಪರ್ವತ ಇದೆ. ಈ ಕಡೆ ಭಾಗದಲ್ಲಿ ಸ್ವಯಂ ಸೂರ್ಯನಾರಾಯಣ, ಆ ಸೂರ್ಯನ ಬೆಳಕು ಮಹಾಕೂಟೇಶ್ವರನ ಬರುತ್ತಾನೆ. ಇದಿಷ್ಟು ಸೇರಿ ಎಲ್ಲಮ್ಮನಿಗೆ ತಲೆ ತೆಗೆದಾಗ ಮಹಾವಿಷ್ಣು ಹೆಂಗೆ ಬರ್ತಾನೆ? ಪರಶುರಾಮ ಅವತಾರ. ತಲೆ ತೆಗೆದು ಕೊನೆಯದಾಗಿ ತಲೆಯನ್ನು ಇಟ್ಟಿರೋ ಏಕೈಕ ಕ್ಷೇತ್ರ ಅದೇ ಮಹಾಕೂಟೇಶ್ವರ. ಆ ತಲೆಯನ್ನು ಮತ್ತೆ ಕೊಟ್ಟು, ಅಮ್ಮ ಜಗನ್ಮಾತೆ ನಿನ್ನ ತಲೆಯನ್ನು ಮತ್ತೆ ಇಟ್ಬಿಡ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ಪಾಪ ಪರಿಹಾರ ಮಾಡ್ತಕ್ಕ. ನೀನು ಹೇಳ್ದಿಲ್ಲ ಎಷ್ಟು ಒಂದು ಈಶ್ವರನ ಪೂಜೆ ಮಾಡಿದ್ರೆ ಅಂತ. ಇಲ್ಲಿ ಕಥೆ ಹೇಳ್ತೀನಿ ಕೇಳಿ. ಈಗ ಈ ಬಿಲ್ಪತ್ರೆ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ ಅಲ್ಲಿ ಕೂತ್ಕೊಂಡಾಗ ಈಶ್ವರನಿಗೆ ಪ್ರತ್ಯಕ್ಷವಾಗಿ ಮಹಾಲಕ್ಷ್ಮಿ ಬರ್ತಾಳೆ. ಮಹಾಲಕ್ಷ್ಮಿ ಏನು ಮಾಡ್ತಾಳೆ? ಏನೋ ತಲೆ ಕೆಡಿಸ್ಕೊಳ್ದೆ ಪೂಜೆಯನ್ನು ಮಾಡಬೇಕು, ಪರಮೇಶ್ವರನ ಪೂಜೆ ಮಾಡಬೇಕು. ಒಂದು ಇದನ್ನು ತೊಗೊಂಬರ್ತಾಳೆ, ಪೂಜೆಯನ್ನು ಮಾಡುವಾಗ ಕಮಲ್ ಹೂ ತರ್ತಾಳೆ, ಎಲ್ಲ ಪೂಜೆ ಮಾಡ್ತಾ ಇರ್ತಾಳೆ. ಆವಾಗ ವನದುರ್ಗ ಕೇಳ್ತಾಳೆ, ನನಗೆ ಹೂ ಪೂಜೆ ಮಾಡಬೇಕು, 1108 ಕಮಲ ಪುಷ್ಪಗಳು ಅಂತ. ಭಾಳ ಸಂತೋಷ, ಎಲ್ಲ 1008. ಆವಾಗ ಅವಳು ವನದೇವಿ ಹೇಳ್ತಾಳೆ, ನೀನು ಬೆಳಗ್ಗೆ ಬಂದಿದ್ದರೆ ಬ್ರಾಹ್ಮಿ ಮುಹೂರ್ತ, ಅನ್ಯತಾ ಬಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮತ್ತೆ ಕೇಳೋಂಗಿಲ್ಲ, ಮತ್ತೆ ನೀನು 1 ತಿಂಗಳು ಬಿಟ್ಟು 1 ಮಂಡಲ ಬಿಟ್ಟೇ ಬರಬೇಕು ಅಂತ. ಓ ಹೌದಾ, ಆಯಿತು ತಕ್ಷಣ ಅಂತ ಪೂಜೆ ಮಾಡ್ತಿರ್ತಾಳೆ. ಪರಮೇಶ್ವರನ್ ಮಾಡ್ತಾನೆ, 2 ಕಮಲ್ ಹೂನ ತೆಗೆದು ಮೆತ್ತಿಗೆ ಪರೀಕ್ಷೆ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾನೆ. ಎತ್ತಿಟ್ಕೊಂಡ್ಬಿಟ್ಟ ತಕ್ಷಣ ಇವಳೆಲ್ಲ ಪೂಜೆ ಮಾಡ್ತಾಳೆ. ಮಹಾಲಕ್ಷ್ಮಿ ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶೇಖರಾಯ ನಮಃ, ಓಂ ವಾಮದೇವನ್ ಎಲ್ಲ ಆಯಿತು. ಮಾಡಿದ ತಕ್ಷಣ 2 ಹೂ ಕಮ್ಮಿ ಇದೆ, ಏನು ಮಾಡೋದು? ತಕ್ಷಣ ಹಿಂಗೆ ಜ್ಞಾಪಿಸ್ಕೊತಾಳೆ. ನಾರ್ದ ಆದ ತಕ್ಷಣ ಬಂದ್ಬಿಟ್ಟು ಕಮಲನಯನಿ ಕಮಲಾಕ್ಷಿ ಕಮಲವಲ್ಲಭಿ ಕಮಲ ಸೌಂದರ್ಯ ಪ್ರಿಯ ಅಂತ ಅವಳನ್ನ ಮಧ್ಯದಲ್ಲಿ ಜ್ಞಾಪಿಸ್ತಾನೆ ಯಾರೋ ನಾರ್ದ. ಅಯ್ಯೋ ನಾನೇ ಸ್ವಯಂ ಕಮಲ, 2 ಕಮಲಕ್ಕೆ ಒದ್ದಾಡ್ದ ಅಂತ ಹೇಳಿ ಮಾಡ್ತಾಳೆ. ತನ್ನ 2 ಸ್ತನಗಳನ್ನ ಕತ್ತರಿಸಿ ಪರಮೇಶ್ವರನ ಧಾರೆ ಎಳಿತಾನೆ. ಹೀಗೆ ಧಾರೆ ಎರಿದ ತಕ್ಷಣ ನಿಂತ್ಕೋ ಜಗಜ್ಜನನೇ, ನಿಂತ್ಕೋ, ಜಗತ್ತು ನಾನು, ಜನ ನೀನು. ತಾಯಿ ತನ್ನ ಮಗುಗೆ ತೋರಿಸ್ತಕ್ಕಂಥ ಸ್ತನ ನನಗೆ ಧಾರೆ ಇರ್ತಿದೆ. ಯಾಕೆ ಇಷ್ಟು ಕಠೋರ ತಪಸ್ಸು ಮಾಡ್ತಾ ಇದ್ದೀನಿ ಅಂತ? ನಾನು ವಿಷ್ಣುಗೆ ತುಳಸಿದಳುವಾಗ ಇದ್ದೀನಿ ಪೂಜಿತವಾಗಿ, ನಿನಗೆ ಯಾವ ರೀತಿ ಪೂಜಿತವಾಗಬೇಕು ಅಂತ. ತಥಾಸ್ತು, ಇನ್ನು ಮೇಲೆ ನೀನು ಬಿಲ್ವಪತ್ರೆ ಪೂಜಿತ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಸೊ ಬಿಲ್ಪತ್ರೇನೂ ಸ್ವತಃ ಲಕ್ಷ್ಮೀನೇ ಆಗಿರೋದ್ರಿಂದ ಈ ಸ್ತನವನ್ನು ಸ್ವೀಕರಿಸಿ ಮೊಟ್ಟಮೊದಲ ಮಾಂಗಲ್ಯ. ಅದಕ್ಕೆ ನೀವೆಲ್ಲ ಮಾಂಗಲ್ಯ, ಉದ್ದ ಮಾಂಗಲ್ಯ, ಅಡ್ಡ ಮಾಂಗಲ್ಯ, ನಾಮದ ಮಾಂಗಲ್ಯ ಎಲ್ಲ ಶಾಸ್ತ್ರ ಎಲ್ಲ ಒರಿಜಿನಲ್ ಮಾಂಗಲ್ಯ ಯಾವುದು? ಸ್ತನರೂಪವಾಗಿ ಇರೋದು. ಅದಕ್ಕೆ ಇವತ್ತಿಗೂ ಆ ಕಾಲದ ಶಾಸ್ತ್ರ ಇದೇ ಆಧಾರ. ಅವಾಗ ಏನು ಮಾಡ್ತಾನೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ಸಿಂದ ಫಸ್ಟ್ ಪಾರ್ವತಿ ಕೊಳ್ಳ ಕಟ್ಟಿದ್ದು ಇದೇ ಸ್ತನ ರೂಪದಲ್ಲಿ ಇಟ್ಕೊಂಡ ಮಹಾಲಕ್ಷ್ಮಿಯ ಸ್ತನಗಳನ್ನ. ಅದಕ್ಕೆ ಅವತ್ತಿಂದ ಮಾಂಗಲ್ಯ ಗುಂಡಿಗಿರೋದು. ಇವತ್ತಿಗೂ ಬಿಲ್ಪತ್ರೆಯನ್ನು ನೀವು ನೋಡ್ತಿರೋ ಬಿಡ್ತಿರೋ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತಾದರೂ ಬಿಲ್ಪತ್ರೆ ಮರ ಶಿವರಾತ್ರಿಗೆ ಮಾತ್ರ ಮರಿಬೇಡಿ. ಕಾಯಿಗಳು ಬಿಟ್ಟಿರುತ್ತೆ. ಈ ಕಾಯಿಗಳು ಬಿಟ್ಟಾಗ ಸ್ತನಗಳ ನೋಡಿದ ಹಾಗೆ ಶ್ರೇಷ್ಠತೆ, ಮಹಾಲಕ್ಷ್ಮಿ ಶ್ರೇಷ್ಠತೆ. ಅದಕ್ಕೆ ಮರ ತನಗೆ ತಾನಾಗೆ ಬಿದ್ದೋದ್ರೆ ಸ್ಥಾಣು ಅಂತ ಕರೀತಾರೆ. ಯಾವತ್ತೊಂದು ಬಿಲ್ಪತ್ರೆ ಮರ ತಾನಾಗೆ ಬಿದ್ದೋಗುತ್ತೋ ಭವ್ಯ, ಆಗ ಅದನ್ನು ಸ್ಥಾಣು ಅಂತ ಕರೆದು ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಶಾಸ್ತ್ರ. ಅದಕ್ಕೆ ಬಿಲ್ಪತ್ರೆ ಮರ ಕಡೆಗೆ ಹೋಗಲ್ಲ, ಅದಾಗದೆ ಬಿದ್ದಾಗ ಒಂದು ಈಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು, ಅದನ್ನು ಸ್ಥಾಣು ಅಂತ ಕರೀತಾರೆ. ಅದಕ್ಕೆ ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ, ಋಷಿಮುನಿಗಳ ಕಾಲದಲ್ಲಿ ನೀವೆಲ್ಲ ಅರ್ಶಿನ ಕುಂಕುಮ ಹಾಕಿರ್ತಿದ್ರಲ್ಲ, ಆ ಮರದ ಪೆಟ್ಟಿಗೆ ಹಿಂಗೆ ತಿರುಗಿಸಿದ್ರೆ ಅರ್ಶಿನ ಕುಂಕುಮ ಅಡಿಕೆ ಚಂದನ ಇಲ್ಲಿ ಕಸ್ತೂರಿ ಇದಿಷ್ಟು ಯಾಕೆ ಇರ್ತಿತ್ತು ಹಿಂಗೆ ತಿರುಗಿಸೋದು ಅಂದರೆ ಮರ ಇತ್ತಲ್ಲ, ಆ ಮರದ ಪೆಟ್ಟಿಗೆ ಇನ್ನು ಯಾವುದ್ರಲ್ಲೂ ಮಾಡ್ತಿರಲ್ಲ, ಬಿಲ್ಪತ್ರೆ ಮರದಲ್ಲಿ. ಅದಕ್ಕೆ ಬಿಲ್ಪತ್ರ ಪೂಜಿತ ಅಂತ ಹೇಳಿದಾಗ ಇದನ್ನೇ ಫಸ್ಟ್ ಮಾಡಿದಾಗ ನೀವು ಅದಕ್ಕೆ ಏನು ಮಾಡಬೇಕು? ಕಾಯಿ ನೋಡಿದ ತಕ್ಷಣ ಬಿಲ್ಪತ್ರೆ ಮರದಲ್ಲಿ ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಕರೆಕ್ಟಾಗಿ 32 ಲಕ್ಷ್ಮಿ ಸಂಖ್ಯೆ ಜ್ಞಾಪಕ ಇಟ್ಕೊಳ್ಳಿ. 5 ಪ್ರದಕ್ಷಿಣೆ ಹಾಕಿ ಮಹಾಲಕ್ಷ್ಮಿ ನೆನೆಸ್ಕೊಳ್ಳಿ. ಸಾಕ್ಷಾತ್ ಲಕ್ಷ್ಮಿ ಅಷ್ಟೇ ಅನುಸ್ತ್ರ ಶ್ರೇಷ್ಠ. ಅದಕ್ಕೆ ಬಿಲ್ವಪತ್ರೆ ಮರದಲ್ಲಿ ಯಾವತ್ತೂ ಒಂದು ನಾಗಪ್ಪ ಇರ್ತಾನೆ, ನಾಗಲಿಂಗ ಪುಷ್ಪ ಅಂತಿರುತ್ತೆ, ಅದರಲ್ಲಿ 3 ಹಾವು ಇದ್ದೇ ಇರುತ್ತೆ. ಇದೆಲ್ಲ ಈಶ್ವರನಿಗೆ ತುಂಬ ಶ್ರೇಷ್ಠ. ಅದಕ್ಕೆ ಬಿಲ್ಪತ್ರೆ ನೀವು ಹಾಕಬೇಕಾದ್ರೆ ಗಣಪತಿಗೆ ಹೇಗೆ ಗೆರ್ಕೆ ಶ್ರೇಷ್ಠನೋ, ಏನೋ ಬೇಡ ನನಗೆ ಗೆರ್ಕೆ ಸಾಕು ಅಂತನೋ, ಹಾಗೆ ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಬಿಲ್ಪತ್ರೆ ಅವ್ನು ಏನು ಹೇಳಿದ, ಒಂದು ಚೊಂಬು ನೀರು ಅಭಿಷೇಕ ಪ್ರಿಯ ಶಿವ, ಗಣೇಶ ಭಕ್ಷಪ್ರಿಯ, ಇನ್ನೊಂದೆರಡು ತಿಂಡಿ ಮಾಡುವಂತನ ಬಗ್ಗೆ
ಆದರೆ ಇವನು ಈಶ್ವರ ಏನು ಮಾಡ್ತಾನೆ, ಅಭಿಷೇಕ, ಅಯ್ಯೋ ಆ ಬಾವಿಲಿ ನೀರಿದೆ, ಈ ಕೆರೆಯಲ್ಲಿ ನೀರಿದೆ, ಅಲ್ಲಿ ಸಮುದ್ರದಲ್ಲಿ ನೀರಿದೆ, ಎತ್ತಾಕ್ಬಾರ್ದು ನಿಮ್ಮ ಗಂಟೆನೋ ಹೋಗುತ್ತೆ ಅಂತಾನೆ. ಆ ದೇವಿ ಸ್ತೋತ್ರ ಪ್ರಿಯ, ಎಷ್ಟು ಹಾಡಿ ಹೋಳ್ತಾ ಇದೆ, ತುಂಬ ಇಷ್ಟ. ಅದೇ ಸೂರ್ಯ ನಮಸ್ಕಾರ ಪ್ರಿಯ, ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇರಬೇಕು ಸೂರ್ಯನಿಗೆ. ಅಲಂಕಾರ ಪ್ರಿಯ ವಿಷ್ಣು ಅಂತ, ವಿಷ್ಣುಗೆ ಅಲಂಕಾರ ಪ್ರಿಯ. ಅದಕ್ಕೆ ವಿಷ್ಣುಗಿಂತ ಶಿವನಿಗೆ ನೀವು ಯಾವ ತಿಳ್ಕೊಳ್ಳಿ, ಶಿವರಾತ್ರಿ ದಿವಸ ವಿಷ್ಣು ನೆನೆಸ್ಕೋಬೇಕು. ವಿಷ್ಣು ದಿವಸ ಶಿವರಾತ್ರಿನ ಇವನ್ ನಾರಾಯಣನಿಗೆ ಸ್ಮರಣೆ ಶ್ರಾವಣ ಮಾಸದಲ್ಲಿ ಅಥವಾ ಏಕಾದಶಿ ದಿವಸ ಅವ್ನು ನೆನೆಸ್ಕೊಂಡ್ರೆ ಈಶ್ವರ ನೆನೆಸ್ಕೋಬೇಕು. ಯಾಕೆಂದರೆ ಶಿವಸ್ಕ ಹೃದಯಂ ವಿಷ್ಣು, ವಿಷ್ಣುಸ್ಕ ಹೃದಯಂ ಶಿವ, ಇವರಿಬ್ಬರು ಒಂದೇ, ಬೇರೆ ಅಲ್ಲ. ನೀವೆಲ್ಲ ಪೆದ್ದಂಬಟ್ರು ಅವನು ಬೇರೆ ಇವನು ಬೇರೆ ಅಂದ್ಕೊತೀರಾ. ಯಾವತ್ತು ಅವರಿಬ್ಬರು ಭೇದ ಭಾವ ಮಾಡ್ತೀರಾ, ಜಗನ್ಮಾತೆ ಶಾಪಕ್ಕೆ ಉಳ್ಗಾಕ್ತೀರಾ, ಹುಷಾರ್ ಅಂತ ಹೇಳುತ್ತೆ. ಅದಕ್ಕೆ ಇವತ್ತಿಗೂ ಶಾಸ್ತ್ರದಲ್ಲಿ ಬಿಲ್ಪತ್ರೆಯನ್ನು ಹಾಕಿದಾಗ ಈಶ್ವರನಿಗೆ ಲಕ್ಷ್ಮೀನೇ, ತುಳಸಿನ ಹಾಕಿದಾಗ ವಿಷ್ಣುವಿಗೆ ಸಾಕ್ಷಾತ್ ಲಕ್ಷ್ಮಿ. ಅದಕ್ಕೆ ವೆಂಕಟೇಶ್ವರ ದೇವಸ್ಥಾನ ಕೆಲವರೆಲ್ಲ ಅರ್ಚಕರು ಪೆದ್ದಂಬಟ್ರು ತುಳಸಿನೆಲ್ಲ ಹಾಕಲ್ಲ ವೆಂಕಟೇಶ್ವರನಿಗೆ ಅಂತಾರೆ. ತುಳಸಿನೇ ಹಾಕಬೇಕು. ಎಷ್ಟು ಶ್ರೇಷ್ಠತೆ ಅಂದರೆ ತುಳಸಿ ಹಾಕದಾ ಇದ್ದಾಗ ಏಕಾದಶಿಗೆ ತುಳಸಿ ಬೇಕು, ಆಂಜನೇಯಂಗೆ ತುಳಸಿ ಬೇಕು. ತುಳಸಿ ಎಷ್ಟು ಶ್ರೇಷ್ಠ, ಅದಕ್ಕೆ ಸ್ವಯಂ ಲಕ್ಷ್ಮಿ. ಬಿಲ್ಪತ್ರೆನೂ ಅಷ್ಟೇ ಶ್ರೇಷ್ಠ. ಅದಕ್ಕೆ ಹೇಳೋದು, ಬಿಲ್ಪತ್ರೆ ಯಾರಾದ್ರು ಕೊಟ್ಟರೆ ಅದನ್ನು ಒಣಗಿಸ್ಕೊಂಡು, ಇದೇ ಗ್ಯಾರಂಟಿ ಟಿವಿಲಿ ನಿಮ್ಗೆ ಔಷಧಿ ಒಂದು ಹೇಳ್ಕೊಡ್ತೀನಿ. ಶುಗರ್ ಗೀಗರ್ ಎಲ್ಲ ಓಡೋಗಬೇಕು, BP ಎಲ್ಲ ಓಡೋಗಬೇಕು ಅಂತ ಔಷಧಿ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಶಿವರಾತ್ರಿ ಕಾರ್ಯಕ್ರಮ, ಅದಕ್ಕೆ ಇಂಥದ್ದೆಲ್ಲ ಕಾರ್ಯಕ್ರಮಕ್ಕೆ ಹೀಗಿರಬೇಕು. ಎಲ್ಲರೂ ಹೇಳಿದ್ದೆ ನಾವು ಹೇಳಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಇಂಥ ಒಂದು ವಿಶೇಷವಾಗಿರೋದು ನಿಮ್ಮೆಲ್ಲ ಕಂಡಾಗ ಅನುಗ್ರಹ ಸಿಗುತ್ತೆ.